ಕುಡಿದ ಮತ್ತಿನಲ್ಲಿ ಯುವತಿಯ ರಂಪಾಟ. ನಿನ್ನೆ ರಾತ್ರಿ ಕೋರಮಂಗಲದ ಪಬ್ ಒಂದರಲ್ಲಿ ಗಲಾಟೆ ಜೋರಾಗಿತ್ತು. ಕುಡಿದ ಮತ್ತಿನಲ್ಲಿ ಯುವತಿಯ ರಂಪಾಟ. ನಿನ್ನೆ ರಾತ್ರಿ ಕೋರಮಂಗಲದ ಪಬ್ ಒಂದರ ಮುಂದೆ ಗಲಾಟೆ. ಕ್ಷುಲ್ಲಕ ಕಾರಣಕ್ಕೆ ಗಲಾಟೆ ಮಾಡಿರುವಂತಹ ಯುವತಿ, ನಡು ರಸ್ತೆಯಲ್ಲಿ ಗಲಾಟೆ ಮಾಡಿರುವಂತಹ ಯುವತಿಯ ಜೊತೆಯಲ್ಲಿದ್ದಂತಹ ಯುವಕರಿಂದ ಆಕೆಯನ್ನ ತಡೆಯಲಿಕ್ಕೆ ಯತ್ನ ಆಗಿದೆ. ಹೇಗಿದ್ರೂ ಕೂಡ ಜೋರಾಗಿ ಕೂಗಾಡಿ ಕಿರುಚಾಡಿ ಮಾಡಿರುವಂತಹ ಯುವತಿಯ ರಂಪಾಟ ಮೊಬೈಲ್ನಲ್ಲಿ ಸೆರೆಯಾಗಿದ್ದು ಕೋರಮಂಗಲದ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಈ ಒಂದು ಘಟನೆ ನಡೆದಿದೆ. ನಿನ್ನೆ ರಾತ್ರಿ ನಡೆದಿರುವಂತಹ ಘಟನೆ. ಕುಡ್ಕೊಂಡು ಕುಣಿತಿದ್ಲು. ನಿನ್ನೆ ರಾತ್ರಿ ಕೋರಮಂಗಲದ ಪಬ್ ಮುಂದೆ ಒಂದು ಗಲಾಟೆ ಆಯಿತು. ಕ್ಷುಲ್ಲಕ ಕಾರಣಕ್ಕಾಗಿ ಗಲಾಟೆ ಮಾಡಿದ್ದಾಳೆ. ಎಣ್ಣೆ ಇಟ್ಟಲ್ಲಿ ಏನು ಮಾಡ್ತೀವಿ ಏನು ಗೊತ್ತಾಗಲ್ಲ. ಎಣ್ಣೆ ಯಾಕೆ ಕುಡಿತೀರಾ ನೀವು ಅಂತಂದರೆ ಎಣ್ಣೆ ಅಂಗಡಿ ಯಾಕೆ ಇಟ್ಟಿದ್ದೀರಾ ನೀವು ಅಂತಾರೆ ಅವರು. ಹೇಳೇನು ಪ್ರಯೋಜನ. ಪಬ್ ಮುಂದೆ ಗಲಾಟೆ ಮಾಡಲಾಗಿದೆ. ಅದು ಕೂಡ ಚಿಕ್ಕ ಕಾರಣಕ್ಕಾಗಿ ನಡು ರಸ್ತೆಯಲ್ಲಿ ಗಲಾಟೆ ಮಾಡ್ತಾ ಇದ್ದಾಳೆ ಯುವತಿಯ ಜೊತೆಯಲ್ಲಿದ್ದಂತಹ ಯುವಕನಿಂದ ಆಕೆಯನ್ನು ತಡಿಲಿಕ್ಕೆ ಪ್ರಯತ್ನ ಮಾಡಿದ್ರು ಕೂಡ ಎಣ್ಣೆ ಜಾಸ್ತಿ ಆಗಿರೋ ಕಾರಣಕ್ಕಾಗಿ ಜೋರಾಗಿ ಕಿರ್ಚಿ ಕೂಗಾಡಿ ರಂಪಾಟ ಮಾಡಿದ್ದಾಳೆ. ಹೀಗಿದ್ರೂ ಕೂಡ ಜೋರಾಗಿ ಕೂಗಾಡಿ ಕಿರ್ಚಾಟ ಮಾಡಿದ್ದ ಯುವತಿ ರಂಪಾಟ ಮೊಬೈಲ್ನಲ್ಲಿ ಸೆರೆಯಾಗಿದೆ. ಪೊಲೀಸ್ ಸ್ಟೇಷನ್ನಲ್ಲಿ ಕಂಪ್ಲೇಂಟ್ ಆಗಿದೆ ಇಲ್ಲೋ ಗೊತ್ತಿಲ್ಲ. ಬಟ್ ಎಣ್ಣೆ ಹೊಡೆಯೋದು ಹೆಂಗಿರುತ್ತೆ ಅಂತಂದರೆ ನಿಮ್ಗೆ ಆದಷ್ಟು ಹೊಡೀರಪ್ಪ. ಆಗಿಲ್ಲ ಅಂದರೆ ಬಿಟ್ಬಿಡಿ, ಆದಷ್ಟು ಕುಡೀರಿ ಅಲ್ವಾ. ಆಗದೆ ಹೋಗಿದ್ದಷ್ಟು ಗಂಟೆ ಪೂರ್ತಿ ಕುಡ್ಕೊಂಡು ರೋಡಲ್ಲೆಲ್ಲ ಗಲಾಟೆ ಮಾಡ್ಕೊಂಡು ನಾಳೆ ಬೆಳಗ್ಗೆ ನಿಮಗೆ ಗೊತ್ತಿರಲ್ಲ ನಾನೇನು ಮಾಡಿದೆ ಅಂತೇಳಿ. ಕುಡಿಬೇಡಿ, ಆರೋಗ್ಯಕ್ಕೆ ಹಾನಿಕರ. ಕುಡಿದ್ರೆ ಕಂಟ್ರೋಲಲ್ಲಿರುವಷ್ಟು ಕುಡೀರಿ. ನಮ್ಮ ಮೈ ಮೇಲೆ ನಮಗೆ ಲಕ್ಷ್ಯ ಇರಬೇಕು. ಹೆಣ್ಣು ಮಕ್ಕಳು ಅಂದಮೇಲೆ ಅಷ್ಟೇ, ನಮ್ಮ ಮೈ ಮೇಲೆ ನಮಗೆ ಲಕ್ಷ್ಯ ಇರುವಷ್ಟು ಕುಡ್ಕೋಬೇಕು. ಇಲ್ಲ ಕುಡಿಲಿಕ್ಕೆ ಹೋಗ್ಬಾರ್ದು. ಮೇಡಮ್ ನೀವು ಯಾಕೆ ಹೇಳ್ತೀರಾ ಕುಡಿಬೇಡಿ ಅಂತ ಹೇಳಿ, ಎಣ್ಣೆ ಅಂಗಡಿ ಯಾಕೆ ಇಟ್ಟಿದ್ದೀರಾ ಅಂತ ಕೇಳಿದ್ರೆ ನಾನೇನು ಹೇಳೋಕ್ಕೂ ಬರೋಲ್ಲ. ನಾನೇನು ಹೇಳಿ, ಎಣ್ಣೆ ಅಂಗಡಿ ಆರೋಗ್ಯಕ್ಕೆ ಹಾನಿಕರ ಅಂತಿರಲ್ಲ, ಕುಡಿಬೇಡಿ ಅಂತಿರಲ್ಲ, ಮತ್ತು ಎಣ್ಣೆ ಅಂಗಡಿ ಯಾಕೆ ಇಟ್ಟಿದ್ದಾರೆ ಸರ್ಕಾರದವರು ಅಂದರೆ ನಾನು ಹೇಳ್ತೀನಿ.